ಇವ್ರ ಸ್ಕೂಲ್ಗೆ, ಕಾಲೇಜ್ಗಳಿಗೆ, ಸಾರ್ವಜನಿಕ ಜಾಗಗಳಿಗೆ, ಮಾಲ್ಗೆ, ಫಿಲ್ಮ್ ಥಿಯೇಟರ್ ಹತ್ರ ಜಾತ್ರೆ ಆಗುವಂಥ ಸಂದರ್ಭದಲ್ಲಿ ಅಕ್ಕಾಪಡೆ ಗಸ್ತನ್ನ ಸುತ್ತಾಕುತ್ತೆ. ಮತ್ತು ನಮ್ಮದು ಹೆಲ್ಪ್ಲೈನ್ ಇದೆ 1811 1098 ಅಂದರೆ 1098. ಪ್ರತಿಯೊಂದು ಸ್ಕೂಲ್ನಲ್ಲಿ, ಪ್ರತಿಯೊಂದು ಸ್ಕೂಲ್ನ ಟಾಯ್ಲೆಟ್ಗಳಲ್ಲಿ, ಪ್ರತಿಯೊಂದು ಸ್ಕೂಲ್ ಬೋರ್ಡ್ನಲ್ಲಿ, ಕಾಲೇಜ್ ಬೋರ್ಡ್ ಮೇಲೆ, ಕಾಲೇಜ್ ಟಾಯ್ಲೆಟ್ಗಳ ಮೇಲೆ, ಸಾರ್ವಜನಿಕ ಸ್ಥಳ, ರೈಲ್ವೆ ಸ್ಟೇಷನ್ ಆಗಿರ್ಬೋದು, ಬಸ್ ಸ್ಟ್ಯಾಂಡ್ ಆಗಿರ್ಬೋದು, ಹೆಲ್ಪ್ಲೈನ್ ಇರುತ್ತೆ. ಜೊತೆಲಿ ಅಕ್ಕಾಪಡೆ ಕೂಡ ಎಲ್ಲ ಕಡೆ ತಿರುಗುತ್ತೆ. ಇದರಿಂದ ಏನಾಗುತ್ತೆ ಅಂದರೆ, ಈ ಮಗಳಿಗೆ ಯಾರಾದರೂ ಮನೆಯಲ್ಲಿ ತೊಂದರೆ ಕೊಡ್ತಾ ಇದ್ರೆ ಇವಳಿಗೆ ಪೊಲೀಸ್ ಸ್ಟೇಷನ್ಗೆ ಹೋಗಲಿಕ್ಕೆ ಧೈರ್ಯ ಇರೋದಿಲ್ಲ. ಇವಳು ನೇರವಾಗಿ ನಮ್ಮ ಹೆಲ್ಪ್ಲೈನ್ಗೆ ಒಂದು ಫೋನ್ ಮಾಡಬಹುದು ಅಥವಾ ಒಂದು ಮಿಸ್ ಕಾಲ್ ಕೊಡ್ಬೋದು. ಇವಳ ವಿಳಾಸವನ್ನು, ಇವಳ ಹೆಸರನ್ನು ನಾವು ಗೌಪ್ಯವಾಗಿಡ್ತೀವಿ. ಈಗ ಈ ಹುಡುಗಿಗೆ ಯಾರಾದರೂ ಬಸ್ ಸ್ಟ್ಯಾಂಡ್ನಲ್ಲಿ ಚಿಡಾಯಿಸ್ತಾ ಇದ್ರೆ, ಒಬ್ಬ ಹುಡುಗ ಚಿಡಾಯಿಸ್ತಾ ಇದ್ರೆ, ಮನೆಯಲ್ಲಿ ಭಯಕ್ಕೆ ಆ ಹುಡುಗಿ ಹೇಳಲಿಕ್ಕೆ ಆಗೋದಿಲ್ಲ ನನ್ನನ್ನು ಹೀಗೆ ಚಿಡಾಯಿಸ್ತಾ, ಯಾಕಂದರೆ ಮನೆ ಮರ್ಯಾದೆ ಪ್ರಶ್ನೆ. ಪೊಲೀಸ್ ಸ್ಟೇಷನ್ಗೆ ಹೋಗೋಷ್ಟು ಧೈರ್ಯ ಇರೋದಿಲ್ಲ. ಇಂಥವರು ನಮ್ಮ ಅಕ್ಕಾಪಡೆ ಹೆಲ್ಪ್ಲೈನ್ಗೆ ಫೋನ್ ಮಾಡಿದ್ರೆ ನಾವು ಎರಡೇ ನಿಮಿಷದಲ್ಲಿ ನಾವು ರಿವಲ್ಟ್ ಆಗ್ತೀವಿ. 2 ನಿಮಿಷದಲ್ಲಿ ನಾವು ಕಾರ್ಯಸನ್ನದ್ಧಾಗ್ತೀವಿ, ರೆಸ್ಕ್ಯೂ ಮಾಡ್ತೀವಿ. ಬಾಲ್ಯ ವಿವಾಹ ಇರ್ಬೋದು, ಈ ರೀತಿ ಅನೇಕ ಪ್ರಸಂಗಗಳಲ್ಲಿ ಇವತ್ತು ಅಕ್ಕಾಪಡೆ ಇಡೀ ರಾಜ್ಯದಲ್ಲಿಯೇ ಒಂದು ಧಮಾಕ ಅಂತ ಹೇಳ್ಬೋದು. ಹಾಸನದಲ್ಲಿ ಮತ್ತೆ ಬಾಗಲಕೋಟೆಯಲ್ಲಿ ಇಂಥ ಪ್ರಕರಣಗಳು ನಾವು ಶುರು ಮಾಡಿ 1 ತಿಂಗಳಾಗಿದೆ. ಅನೇಕ ಜಿಲ್ಲೆಗಳಲ್ಲಿ ಇಂಥ ಪ್ರಕರಣಗಳನ್ನು ನಾವು ತಡಿತಾ ಇದ್ದೀವಿ ಅಂತ ಪೇಪರ್ ಮಾಧ್ಯಮದಲ್ಲಿನೇ ಕೂಡ ಪ್ರಶಂಸೆ ವ್ಯಕ್ತ ಆಗ್ತಾ ಇದೆ.